ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 11ರಿಂದ 6 ಚಿಕ್ಕಿಗಳನ್ನು ಇಟ್ಕೊಂಡು ಯಾವ ರೀತಿ ಚಂದ ರಂಗೋಲಿಯನ್ನು ತೆಗಿಬಹುದು ಅಂತ ಹೇಳಿ ನಿಮಗೆ ತೋರಿಸ್ಲಿಕ್ಕತ್ತೀನಿ. ಫಸ್ಟಿಗೆ ನಾ ಏನು ಮಾಡೀನಿ, 11ರಿಂದ 6 ಚಿಕ್ಕಿಯನ್ನು ಇಟ್ಕೊಂಡು ಸುತ್ತಲೂ ಎಲ್ಲೆಲ್ಲಿ 3 ಚಿಕ್ಕಿಗಳು ಬರುತ್ತೆ 3 ಚಿಕ್ಕಿಗೆ ಒಂದೊಂದು ಲೈನನ್ನು ತೆಗೆದು ಸ್ಟಾರನ್ನು ಮಾಡೀನಿ. ನೆಕ್ಸ್ಟ್ ಏನು ಮಾಡೀನಿ, ಮಧ್ಯದೊಳಗೆ ಎಲ್ಲಿ 3 ಚಿಕ್ಕಿ ಅವ ಒಂದೊಂದು ಚಿಕ್ಕಿ ಬಿಟ್ಟು ಈ ಕಡೆ ಆ ಕಡೆ ಅಲ್ಲಿನೂ ಒಂದು ಇದೇ ರೀತಿ ಸ್ಟಾರನ್ನು ಮಾಡ್ಕೊಂಡೀನಿ. ಆಮೇಲೆ ಈ ಸ್ಟಾರನ್ನು ಏನು ಮಾಡೀನಿ, ಎಸ್ ಮಾರ್ಕ್ನಲ್ಲಿ ಕುಡಿಸ್ತಾ ಬರ್ಲಿಕ್ಕತ್ತೀನಿ. ನೋಡ್ರಿ ನಾ ಯಾವ ರೀತಿ ಕುಡಿಸ್ಕೋತ ಬರ್ಲಿಕ್ಕತ್ತೀನಿ ಅಂಥೇಳಿ. ನೀವು ನಾ ಹೇಳ್ದಂಗೆ ಇದು ರಂಗೋಲಿನ ಕರೆಕ್ಟ್ ಪಾಯಿಂಟ್ ಇಟ್ಟು ತೆಗೀರಿ, ಭಾಳ ಚಂದ ಕಾಣಿಸ್ತದೆ ಇದು ರಂಗೋಲಿ. ಆಮೇಲೆ ಒಂದು ಕಡೆ ಎಸ್ ತೆಗೆದ್ಮೇಲೆ ಈ ಸೈಡ್ ಆ ಸೈಡ್ ಕೂಡ ಇದೇ ರೀತಿನೇ ರಂಗೋಲಿನ ಎಸ್ ತಕ್ಕೋತ ಹೋಗ್ಬೇಕು. ನೀವೇನು ಮಾಡಬಹುದು, ಈ ರೀತಿ ತೆಗೆದ್ಮೇಲೆ ಇಷ್ಟ ಮಾಡಿ ಇಲ್ಲೆಲ್ಲ ರೌಂಡಪ್ ಮಾಡಿ ಇದು ರಂಗೋಲಿಯನ್ನು ಮುಗಿಸ್ಬಿಡ್ಬೋದು. ಬೇಡ ನಾ ಇನ್ನೊಂದು ಸ್ವಲ್ಪ ದೊಡ್ಡದು ರಂಗೋಲಿ ತೆಗಿತೇನಪ್ಪ ಹಬ್ಬದ ನಮ್ಮ ಮನ್ಯಾಗ ಅಂದ್ರೆ ಏನು ಮಾಡ್ಬೇಕು, ಎಲ್ಲೆಲ್ಲೇ 6 ಚಿಕ್ಕಿ ಬಂದಾವ ಸುತ್ತಲೂ ಎಲ್ಲ ಕಡೆನೂ 5 ದಿಕ್ಕಿಗೇನು ಆಗ್ತಾವೆ, ಇವು 6 ಚಿಕ್ಕಿ ಬರ್ತಾವೆ. ಅಲ್ಲೆಲ್ಲ 6 ಚಿಕ್ಕಿ ಬಂದಲ್ಲಿ 5ರಿಂದ 1 ಚಿಕ್ಕಿಯನ್ನು ಇಟ್ಕೊಳ್ತಾ ಬರ್ಬೇಕು. ನೋಡ್ರಿ ನಾ ಯಾವ ರೀತಿ 5ರಿಂದ 1 ಚಿಕ್ಕಿಯನ್ನು ಇಟ್ಕೊಂಡು ಮೇಲೆ ಒಂದೊಂದು ಸ್ಟಾರ್ ಮಾಡಿ ಅದಕ್ಕೆ ಹೂ ಡಿಸೈನನ್ನು ಮಾಡೀನಿ. ಇದು ರಂಗೋಲಿ ತೆಗೆದ್ಮೇಲೆ ಭಾಳ ಚಂದ ಕಾಣಿಸ್ತದೆ ಇದು ರಂಗೋಲಿ. ಆಮೇಲೆ ಹಬ್ಬದಾಗ ನಿಮ್ಮ ಮನೆಯೊಳಗೆ ಏನರ ದೇವ್ರ ಪೂಜಾ ಇದ್ರೆ ಇದು ರಂಗೋಲಿಯನ್ನು ತೆಗೆದ್ರೆ ಭಾಳ ಈಸಿ ಅನ್ನಿಸ್ತದೆ. ಒಂದೇನು ಚಿಕ್ಕಿನ ಕರೆಕ್ಟಾಗಿ ಇಟ್ಕೋಬೇಕು ನಾವು. ಚಿಕ್ಕಿ ಏನರ ಹೆಚ್ಚು ಕಡಿಮೆ ಆದ್ರೆ ರಂಗೋಲಿ ಚಂದ ಆಗಂಗಿಲ್ಲ. ಈಗ 3 ಸೈಡ್ ಮಾಡೇನಿ ನಾನು, ಇನ್ನು 3 ಸೈಡ್ ಬಾಕಿ ಅವ. ಇನ್ನು 3 ಸೈಡು ಏನು ಮಾಡೀನಿ, 5ರಿಂದ 4 ಚಿಕ್ಕಿ 3 ಚಿಕ್ಕಿ 2 ಚಿಕ್ಕಿ 1 ಚಿಕ್ಕಿ ಈ ರೀತಿ ಇಟ್ಕೊಂಡು ಏನು ಮಾಡೀನಿ, ಅಲ್ಲೂ ಒಂದೊಂದು ಸ್ಟಾರ್ ತೆಗೆದು ಇದೇ ರೀತಿನ ರಂಗೋಲಿನ ತೆಗೆದಿದ್ದೀನಿ. ನೀವೇನು ಮಾಡಿರಿ, ಒಂದು ಸಲ ಪೇಪರ್ ಮತ್ತು ಪೆನ್ ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ ಇದು ರಂಗೋಲಿನ. ನಿಮ್ಗೆ ಗೊತ್ತಾಗ್ತದೆ ಇದು ರಂಗೋಲಿ ಎಷ್ಟು ಚಂದದ, ಎಷ್ಟು ಈಸಿ ತೆಗಿಬೋದಲ್ಲ ನಾವು ಇದನ್ನ ಅಂತ ನಿಮ್ಗೆ ಅನಿಸ್ತದೆ. ಒಮ್ಮೆ ತೆಗೆದು ನೋಡ್ರಿ ಎಲ್ಲರೂ ಇದು ರಂಗೋಲಿನ. ಆಮೇಲೆ ಏನು ಮಾಡೀನಿ ನಾನು ನೆಕ್ಸ್ಟು, ಮೇಲ್ಗಡೆನೂ ಸತ್ಯಕ್ಕೆ ಹಿಂಗೆ 5ರಿಂದ 4 ಚಿಕ್ಕಿಯನ್ನು ಇಟ್ಕೊಂಡು ಇದರ ರಂಗೋಲಿನ ಏನು ಮಾಡೀನಿ, ಇನ್ನೊಂದು ಸ್ಟಾರ್ ತೆಗೆದು ಆಮೇಲೆ ಮಧ್ಯದಲ್ಲಿ ಕಲರ್ ತುಂಬೇನಿ, ಇದಕ್ಕೆ ಒಂದು ಸ್ವಲ್ಪ ಚಂದ ಕಾಣಿಸ್ಲಿ ರಂಗೋಲಿ ಅಂಥೇಳಿ ಸ್ವಲ್ಪ ಮಧ್ಯದೊಳಗೆ ಏನು ಮಾಡೀನಿ, ಒಂದು ಸ್ವಲ್ಪ ಕಲರ್ ತುಂಬೇನಿ ಇದಕ್ಕೆ. ಆಮೇಲೆ ಎಲ್ಲೆಲ್ಲಿ ಚಿಕ್ಕಿ ಉಳ್ದಾವಲ್ಲ ಅಲ್ಲಿ ಹಿಂಗೆ ರೌಂಡಪ್ ಮಾಡೀನಿ. ಕಲರ್ ತುಂಬಿದ ಮೇಲಂತೂ ಈ ರಂಗೋಲಿ ಇನ್ನೂ ಚಂದ ಕಾಣಿಸ್ತದೆ ಇದು ರಂಗೋಲಿ. ನಾನು ದಿನಾ ನಿಮಗೆ ಇದೇ ರೀತಿ ಚಂದ ರಂಗೋಲಿನ ಹೇಳ್ಕೊಡ್ತೀನಿ. ಎಲ್ಲರೂ ನಿಮ್ಮ ಮನೆ ಮುಂದೆ ಚಂದಾಗಿ ರಂಗೋಲಿ ತೆಗೀರಿ. ರಂಗೋಲಿಯನ್ನು ಸುಂದರವಾಗಿ ಚಂದಾಗಿ ಮನೆ ಮುಂದೆ ದಿನಾನೂ ತೆಗೆದ್ರೆ ಮನೆಯೊಳಗೆ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಆಗ್ತದೆ. ಆಮೇಲೆ ದೇವರ ಅನುಗ್ರಹ ನಮ್ಮ ಮೇಲೆ ಜಾಸ್ತಿ ಆಗ್ತದೆ. ಎಲ್ಲರ ಕಲರ್ ಸ್ಪ್ರೆಡ್ ಆಗಿದ್ರೆ ಏನು ಮಾಡಿರಿ, ಇನ್ನೊಂದು ಸಲ ವೈಟ್ ರಂಗೋಲಿಲೆ ಅದನ್ನ ಕವರ್ ಅಪ್ ಮಾಡ್ಕೊಂಬಿಡ್ರಿ ನೀವೆಲ್ಲರೂ. ಅಂದ್ರೆ ಇದು ರಂಗೋಲಿ ಎದ್ದು ಕಾಣಿಸ್ತದೆ ಚಂದಾಗಿ. ಇನ್ನೊಮ್ಮೆ ವೈಟ್ಲೆ ನಾವು ಡಾರ್ಕ್ನೆಸ್ ಕೊಟ್ವಿ ಅಂದ್ರೆ ಇದು ಕಲರ್ ತುಂಬಿದ ಮೇಲೆ ಇನ್ನೂ ಚಂದ ಕಾಣಿಸ್ತದೆ. ಇದು ಹಸಿರು ಕಲರು ನೀಲಿ ಕಲರ್ ತುಂಬಿದ ಮೇಲೆ ನಾ ಏನು ಮಾಡೀನಿ, ಎಲ್ಲೆಲ್ಲಿ ಹೂವು ಅವಲ್ಲ ಅಲ್ಲೆಲ್ಲ ರೆಡ್ ಕಲರ್ಲೆ ಹೂವನ್ನ ತುಂಬ್ಕೋತಾ ಬಂದೀನಿ. ಹೂವಿಗೆ ರೆಡ್ ಕಲರನ್ನು ತುಂಬ್ಕೋತಾ ಬಂದಿದ್ದೀನಿ. ನಾ ದಿನಾನೂ ನಿಮಗೆ ಇಷ್ಟು ಚಂದ ರಂಗೋಲಿ ಹೇಳ್ಕೊಡ್ತೀನಿ. ಎಲ್ಲರೂ ನಿಮ್ಮ ಮನೆ ಮುಂದೆ ತೆಗೀರಿ. ನಾನು ನಿಮ್ಗೆ ದಿನ ಕಲಿಸುತ್ತಿರೋವಂಥ ಎಲ್ಲ ರಂಗೋಲಿಗಳು ನಿಮಗೆ ಸೇರಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಕೊಡ್ರಿ. ನನ್ನ ರಂಗೋಲಿಯನ್ನು ಎಲ್ಲರೂ ಚೆಂದಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.